ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಬೆಳಗ್ಗೆಯಿಂದ ವೇಟ್ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು, ಆದರೆ ಕೆಇ ಅವರು ಈಗ ತಾನೇ ರಿಲೀಸ್ ಮಾಡಿರುವಂತದ್ದು KCET ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ರೌಂಡಿನ ಫೈನಲ್ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ. ನೀವು ನಿಮ್ಮ ರಿಸಲ್ಟ್ ಅನ್ನ ನೋಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಕಾಣ್ತಾ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಆಸ್ ಯೂಶುವಲ್ ಸಿಇಟಿ ನಂಬರ್, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾವನ್ನ ಹಾಕಿ ಚೆಕ್ ರಿಸಲ್ಟ್ ಅಂತ ಮಾಡಿದ್ರೆ ಬರುತ್ತೆ. ಸೊ ಇಲ್ಲಿ ಸಿಇಟಿ ನಂಬರ್ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಸಿಇಟಿ ನಂಬರು ನಿಮ್ಮ ಅಪ್ಲಿಕೇಶನ್ ನಂಬರ್ 8 ಡಿಜಿಟ್ ಇಂದ ಏನಿದೆ ಅದು ಅಲ್ಲ. ಸಿಇಟಿ ನಂಬರ್ ಅಂದ್ರೆ ಆಪ್ಷನ್ ಎಂಟ್ರಿ PDF ನಿಮ್ಮ ಹತ್ರ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡಿದ್ದಿದ್ರೆ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ಆ PDF ಅಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ನೋಡಿ ಸಿಇಟಿ ನಂಬರ್ ಅಂತ ಹೇಳಿ, ಅದನ್ನ ಹಾಕಿ 5 ಡಿಜಿಟ್ ಇರ್ತದೆ, 2 ಅಲ್ಫಾಬೆಟ್ 3 ನಂಬರ್. ಅಥವಾ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಓಪನ್ ಮಾಡಿದಾಗ ಮೇಲ್ಗಡೆ ನಿಮಗೆ ಆ ಫೋಟೋ ಮೇಲ್ಗಡೆ ಸಿಇಟಿ ನಂಬರ್ ಅಂತ ಕಾಣಿಸುತ್ತೆ, ಅದನ್ನ ಹಾಕಿ. ರೈಟ್. ಸೊ ನಿಮ್ಮ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈಗ ರಿಸಲ್ಟ್ ಬಂದ ಮೇಲೆ ಏನ್ ಮಾಡಬೇಕು? ಸೊ ಬಹಳ ಸಿಂಪಲ್. ರಿಸಲ್ಟ್ ಬಂದ ಮೇಲೆ ಈಗ ಕೆಇ ಅವರು ಒಂದು ನೋಟಿಫಿಕೇಶನ್ ಕೊಡ್ತಾರೆ, ಅದರಲ್ಲಿ 4 ಚಾಯ್ಸ್ ಗಳ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಆಲ್ರೆಡಿ ಅದ್ರ ಬಗ್ಗೆ ನಾನು ವಿಡಿಯೋ ಕೊಡದ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಲ್ಲಿ ಒಂದು ಚಾಯ್ಸ್ ಅನ್ನ ಏನ್ ಹಾಕ್ಬೇಕು ಅನ್ನೋದನ್ನ ಥಿಂಕ್ ಮಾಡಿ ಇಟ್ಕೊಂಡಿರಿ. ಸೊ 99% ಆಫ್ ಯು ಚಾಯ್ಸ್ 2 ಅನ್ನೇ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗಿ ಅಂತ ಹೇಳ್ತೀನಿ ನಾನು. ಚಾಯ್ಸ್ 3 ನಿಮಗೆ ಆ ಕಾಲೇಜೇ ಇಷ್ಟ ಇಲ್ಲ ಅಂದ್ರೆ ಮಾತ್ರ ಚಾಯ್ಸ್ 3 ತಗೊಂಡು ಹೋಗಿ. ಸೊ ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ, ಮತ್ತೆ ನೀವು ನೀಟ್ ಆಸ್ಪಿರೆಂಟ್ ಅಲ್ಲ, ಆದ್ರೆ ಸಿಇಟಿಯಲ್ಲಿ ಸಿಇಟಿ ಆಸ್ಪಿರೆಂಟ್ಸ್ ಆಗಿದ್ದು ಸಿಇಟಿ ಕೋರ್ಸೇ ಬೇಕು ಅಂತ ಇದ್ದು ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಸೀಟೇ ಅಲಾಟ್ ಆಗಿದೆ ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ ನಿಮಗೆ ಫಸ್ಟ್ ಪ್ರಿಯಾರಿಟಿನ ಅಲಾಟ್ ಆಗಿದೆ, ಚಾಯ್ಸ್ 1 ತಗೊಳ್ಳಿ, ಅಡ್ಮಿಷನ್ ಮಾಡಿಸಿ ಅಂತ ಹೇಳ್ತೀನಿ. ಆದರೆ ನೀವೇನಾದ್ರೂ ನೀಟ್ ಆಸ್ಪಿರೆಂಟ್ಸ್ ಆಗಿದ್ದು, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನೀವೇನಾದ್ರೂ ನೀಟ್ ಆಸ್ಪಿರೆಂಟ್ಸ್ ಆಗಿದ್ದು ಸಿಇಟಿಯಲ್ಲೂ ಚೆನ್ನಾಗಿ ರ್ಯಾಂಕ್ ಬಂದಿರ್ತದ, ಈಗ ಹಾಕಿರುವಂತ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಕಾಲೇಜೇ ಅಲಾಟ್ ಆಗುತ್ತೆ. ಹಾಗಿದ್ದಾಗ ಇಮಿಡಿಯೇಟ್ ಚಾಯ್ಸ್ 1 ತಗೊಳ್ಳೋದಕ್ಕೆ ಹೋಗ್ಬೇಡಿ. ಕೆಇ ಅವರ ಇನ್ಸ್ಟ್ರಕ್ಷನ್ ಗೆ ವೇಟ್ ಮಾಡಿ. ಕೆಇ ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ನೋಡೋಣಂತೆ. ಓಕೆ, ಅದ್ರಲ್ಲಿ ಏನಾದ್ರು ಕ್ಲಾರಿಟಿಯನ್ನ ಕೊಡ್ತಾರೆ. ಅದ್ರ ಕೊಡ್ಲಿಲ್ಲ ಅಂತಂದ್ರು ಕೂಡ ಈ ರೀತಿ ವಿದ್ಯಾರ್ಥಿಗಳದ್ದು ಯಾರಾದ್ರೂ ನಾ ಲಾಗಿನ್ ಆಗಿ ಚೆಕ್ ಮಾಡ್ತೀನಿ, ಚಾಯ್ಸ್ 2 ಅವೈಲೇಬಲ್ ಇದೆಯಾ ಅಂತೇಳಿ. ಡೆಫಿನೆಟ್ಲಿ ಅವೈಲೇಬಲ್ ಕೊಟ್ಟಿರ್ತಾರೆ. ಸೊ ಕೊಟ್ರೆ ಚಾಯ್ಸ್ 2 ಅನ್ನೇ ತಗೊಂಡು ಮುಂದೆ ಹೋಗಿ. ಯಾರು ಯಾವ ವಿದ್ಯಾರ್ಥಿಗಳು ನೀಟ್ ಆಸ್ಪಿರೆಂಟ್ಸ್ ಅಲ್ವೇ ಅಲ್ಲ, ಸಿಇಟಿನೇ ಬೇಕು, ಫಸ್ಟ್ ಕಾಲೇಜೇ ಅಲಾಟ್ ಆಗಿದೆ, ಬೇರೆ ಆಪ್ಷನ್ ಇಲ್ಲ, ಚಾಯ್ಸ್ 1 ತಗೊಳ್ಳಿ, ಅಡ್ಮಿಷನ್ಗೆ ಹೋಗಿ. ಆದ್ರೆ ಯಾವ ವಿದ್ಯಾರ್ಥಿಗಳಿಗೆ ನೀಟ್ ಆಸ್ಪಿರೆಂಟ್ಸ್ ಆಗಿದ್ದು MBBS ಬೇಕೇ ಬೇಕು ಅಂತ ಇರ್ತದ, ಬಟ್ ಆಸ್ ಅ ಬ್ಯಾಕಪ್ ಇದನ್ನ ಹಾಕೊಂಡಿರ್ತಾರೆ, ಬಟ್ ಅವರ ಒಂದು KCET ರ್ಯಾಂಕ್ ಅದು ಅಗ್ರಿ ಇರ್ಬೋದು, ವೆಟರ್ನರಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಬಹಳ ಚೆನ್ನಾಗಿರ್ತದ. ಅದಕ್ಕೆ ಫಸ್ಟ್ ಕಾಲೇಜ್, ಟಾಪ್ ಕಾಲೇಜ್ ಅನ್ನು ಹಾಕೊಂಡಿರ್ತಾರೆ, ಅದೇ ಅಲಾಟ್ ಆಗಿರ್ತದ. ಬಟ್ ಇಮಿಡಿಯೇಟ್ ಆಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ವೇಟ್ ಮಾಡಿ. ಕೆಇ ಅವ್ರ ಇನ್ಸ್ಟ್ರಕ್ಷನ್ ಏನ್ ಬರ್ತದೆ ನೋಡ್ಕೊಂಡು ಡಿಸಿಷನ್ ತಗೊಳ್ಳಂತೆ. ಇನ್ನು ಯಾರಿಗೆ ಇಷ್ಟನೇ ಇಲ್ಲ ಅವ್ರು ಚಾಯ್ಸ್ 3 ತಗೊಂಡು ಹೋಗ್ಬೋದು. ಬಟ್ ಇವೆಲ್ಲದಕ್ಕೂ ಕೂಡ ಕೆಇ ಅವರು ಒಂದು ಲಿಂಕ್ ಅನ್ನ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ. ಮೇ ಬಿ ಕೆಇ ವಿಕಾಸನ ಚಾನಲಿನಲ್ಲಿ ತಮ್ಮ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡ್ತಾರೆ, ಅಲ್ಲಿಯವರೆಗೆ ವೇಟ್ ಮಾಡಿ. ರೈಟ್. ಸೊ ಈಗ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ರಿಸಲ್ಟ್ ಅನ್ನ ನೋಡ್ಕೊಳ್ಳಿ. ರಿಸಲ್ಟ್ ಅನ್ನ ನೋಡ್ಕೊಂಡ್ಮೇಲೆ ಇಲ್ಲಿ ಮೊದಲ ಸುತ್ತಿನ ಕಟ್ ಆಫ್ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಕಟ್ ಆಫ್ ಅನ್ನ ಕೊಟ್ಟಿದ್ದಾರೆ. ಕಟ್ ಆಫ್ ಅನ್ನು ಕೂಡ ನೀವು ಕ್ರಾಸ್ ಚೆಕ್ ಮಾಡಿಕೊಳ್ಳಬಹುದು. ಬಟ್ ನಾನು ಆಲ್ರೆಡಿ ಹಿಂದಿನ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಾಗ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ನಿಮ್ಮ ಯಾವ ರಿಸಲ್ಟ್ ಇದೆ ಅದೇ ರಿಸಲ್ಟ್ ಇಲ್ಲೂ ಕೂಡ 99.9999% ಸೇಮ್ ಇರ್ತದೆ. ಹಾಗೊಮ್ಮೆ ಯಾರದ್ದಾದ್ರೂ ಬೇರೆ ಬಂದಿದ್ದು ನನಗೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ನೋಡ್ತೀನಿ ನಾನು. ಓಕೆ, ಹಾಗಾಗಿರೋದಿಲ್ಲ, ಅದೇ ಬಂದಿರ್ತದ, ಚಿಂತೆ ಮಾಡಬೇಡಿ. ಸೊ ಆಪ್ಷನ್ ಎಂಟ್ರಿ ನೀವೇನು ಮಾಡಿರ್ತೀರಿ ಆ ಬೇಸ್ ಮೇಲೆ, ನಿಮ್ಮ ಮೆರಿಟಿನ ಆಧಾರದ ಮೇಲೆ ಅವರು ಸೀಟ್ ಅನ್ನು ಅಲಾಟ್ ಮಾಡಿರ್ತಾರೆ. ಓಕೆ, ಅದು ಗೊತ್ತಿರ್ಲಿ. ಇನ್ನು ಬೇರೆ ಯಾವುದೇ ನೋಟಿಫಿಕೇಶನ್ ಇದರಲ್ಲಿ ಬಂದಿಲ್ಲ. ಸೊ ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗ್ತದೆ ನಮಗೆ. ಸೊ ಏನ್ ಮಾಡಬೇಕು ಮುಂದೆ, ಯಾವಾಗ ಲಾಸ್ಟ್ ಡೇಟ್ ಇದೆ, ಯಾವ ಡೇಟ್ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಕೋಬೇಕು, ಯಾವ ಡೇಟ್ ಒಳಗಡೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕು, ಇವೆಲ್ಲವನ್ನು ಕೂಡ ಡಿಟೇಲ್ ಆಗಿ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡ್ತಾರೆ. ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅಲ್ಲಿ ತನಕ ವೇಟ್ ಮಾಡಿ ಅಂತ ಹೇಳ್ತಾ. ಸೊ ಎರಡನೇದಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದನ್ನ ಮರ್ತು ಬಿಟ್ಟೆ. ಈಗ ಬಹಳ ಜನ ನೀವು ನಿಮ್ಮ ಒಂದು ಆಪ್ಷನ್, ಈ ಒಂದು ರಿಸಲ್ಟ್ ನೋಡ್ಕೊಂಡಾಗ ನಿಮಗೆ ಕ್ಯಾಟಗರಿಯಲ್ಲಿ ಚೇಂಜ್ ಆಗ್ಬಿಟ್ಟಿದೆ ಅನ್ನೋದು ಒಂದು ಡೌಟ್ ಬರ್ತದೆ. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ನೀವು ಏನಾಗಿರ್ತದೆ ಅಂದ್ರೆ 3B ರೂರಲ್ ಇರ್ತೀರಿ ನೀವು. ಓಕೆ, 3B ರೂರಲ್ ಇರ್ತೀರಿ, ನಿಮ್ದು ಒಳ್ಳೆ ರ್ಯಾಂಕ್ ಬಂದಿರ್ತದೆ. ಸೊ ಏನಾಗುತ್ತೆ, ಈಗ ರಿಸಲ್ಟ್ ಅನ್ನು ನೋಡ್ಕೊಂಡಾಗ ನಿಮಗೆ ಮೇ ಬಿ GM ಅಲ್ಲಿ ಅಲಾಟೆಡ್ ಕ್ಯಾಟಗರಿ ಅಂತ ಬರ್ಬೋದು, GMR ಅಲ್ಲಿ ಬರ್ಬೋದು, 3B ಅಲ್ಲಿ ಬರ್ಬೋದು. ಓಕೆ, ಸೊ ಒಂದೊಮ್ಮೆ ಬೇರೆ ಕ್ಯಾಟಗರಿಯಲ್ಲಿ ಅಲಾಟೆಡ್ ಅಂತ ಬಂದ್ರೆ ಅದು ಯಾವುದೇ ರೀತಿಯ ಕೆಇ ಅವರ ಮಿಸ್ಟೇಕ್ ಅಲ್ಲ ಅನ್ನೋದು ಗೊತ್ತಿರ್ಲಿ. ಯಾಕಂದ್ರೆ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ.
ಹೇಗೆ ವರ್ಕ್ ಆಗ್ತದೆ ಅಂದ್ರೆ ನಿಮ್ದು ಯಾವುದೇ ಕೆಟಗರಿ ಇದ್ರು ಮೊದಲು ಸಾಫ್ಟ್ವೇರ್ GM ಅಲ್ಲಿ ಚೆಕ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ಕಾಲೇಜ್ ಬಂದಾಗ, ಈಗ ನೀವೊಂದು 5 ಕಾಲೇಜ್ ಹಾಕಿರ್ತೀರಿ, ಫಸ್ಟ್ ಕಾಲೇಜ್ ಅಂತ ಬಂದಾಗ ನಿಮ್ಮ ರ್ಯಾಂಕಿಗೆ ಫಸ್ಟ್ ಕಾಲೇಜಲ್ಲಿ GM ಅಲ್ಲಿ ಸೀಟ್ ಇದೆಯಾ? ಇಲ್ಲ. GM ರೂರಲ್ ಅಲ್ಲಿ ಇದೆಯಾ? ಇಲ್ಲ. 3B ಅಲ್ಲಿ ಇದೆಯಾ? ಇಲ್ಲ. 3B ರೂರಲ್ ಅಲ್ಲಿ ಇದೆಯಾ? 4 ಫಸ್ಟ್ ಕಾಲೇಜಲ್ಲಿ ಸೀಟ್ ಇಲ್ಲ. ನೆಕ್ಸ್ಟ್ ಏನ್ ಮಾಡುತ್ತೆ ಸಾಫ್ಟ್ವೇರ್? ಸೆಕೆಂಡ್ ಕಾಲೇಜ್ ಹೋಗುತ್ತೆ. ಸೆಕೆಂಡ್ ಕಾಲೇಜಲ್ಲಿ ಮತ್ತೆ GM ಅಲ್ಲಿ ಸೀಟ್ ಇದೆಯಾ? GMR, 3B, 3BR 4 ನೋಡುತ್ತೆ. ಈ ರೀತಿ 4 ಸೀಟ್ ಇಲ್ಲ ಅಂದಾಗ ನೆಕ್ಸ್ಟ್ ಕಾಲೇಜು. ಈ ರೀತಿ ಜಸ್ಟ್ ಇಮ್ಯಾಜಿನ್ 4 ಕಾಲೇಜ್ ವರೆಗೂ ನೋಡ್ಕೊಂಡಿದೆ. 5ನೇ ಕಾಲೇಜ್ ಬಂದಾಗ 5ನೇ ಕಾಲೇಜಲ್ಲಿ GM ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. GM ಅಲ್ಲಿ ಯಾಕೆ ಸೀಟ್ ಅಲಾಟ್ ಆಗಿದೆ? ಯಾಕೆ ಅಂತಂದ್ರೆ 5ನೇ ಕಾಲೇಜ್ ಬಂದಾಗ, ಸೊ 5ನೇ ಕಾಲೇಜಲ್ಲಿ GM ಅಲ್ಲೇ ಸೀಟ್ ಉಳಿದು ಬಿಟ್ಟಿತ್ತು, ಅದಕ್ಕಾಗಿ ನಿಮಗೆ GM ಅಲ್ಲಿ ಅಲಾಟ್ ಮಾಡಿದ್ದಾರೆ. ನೀವು ಹೇಳ್ಬೋದು, ಇಲ್ಲ ಸರ್ ನಂದು ಅವ್ರೇನಾದ್ರು 3B ರೂರಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತಿತ್ತು. ಸಾಧ್ಯನೇ ಇಲ್ಲ. ನೀವು ಹಾಕಿರೋ ಆಪ್ಷನ್ ಎಂಟ್ರಿ 5 ಕಾಲೇಜಲ್ಲಿ ಮೇಲ್ಗಡೆ ಇರೋ 4 ಕಾಲೇಜಲ್ಲಿ ಈ ಆರ್ಡರ್ ಅಲ್ಲಿ ಆಲ್ರೆಡಿ ಸಾಫ್ಟ್ವೇರ್ ಚೆಕ್ ಮಾಡಿದೆ ಅಲ್ವಾ? ಸೊ ಚೆಕ್ ಮಾಡಿದ ಮೇಲೆ 5ನೇ ಕಾಲೇಜಿಗೆ ಬಂದಾಗ GM ಅಲ್ಲಿ ಸೀಟ್ ಅಲಾಟ್ ಆಗಿರ್ತದ. ಹಾಗಿದ್ದಾಗ ನಿಮಗೆ 3BR ಕನ್ಸಿಡರ್ ಮಾಡಿದ್ರೆ ಮೇಲ್ಗಡೆ ಇದ್ದಿದ್ದ ಕಾಲೇಜಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ತಿತ್ತು ಅನ್ನೋದು ಕಂಪ್ಲೀಟ್ಲಿ ರಾಂಗ್ ಅಲ್ವಾ? ಸೊ ಹಾಗಾಗೋದಿಲ್ಲ ಅನ್ನೋದು ಗೊತ್ತಿರ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೇನಾದ್ರು ಡೌಟ್ ಇದ್ರೆ ನೀವೇನ್ ಮಾಡಿ, ಸೊ ಮೊದಲ ಸುತ್ತಿನ ಸೀಟು ಹಂಚೆ ಕಟ್ ಆಫ್ ಅಂತ ಇದೆ. ಸೊ ಕಟ್ ಆಫ್ ಅಂತ ಇರ್ತದ, ಇದರಲ್ಲಿ ಇಂಜಿನಿಯರಿಂಗ್ ಅಂತ ಹೋಗಿ, ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ ಡೌಟ್ ಇದ್ರೆ, ಸೊ ಡೌಟ್ ಇದ್ರೆ ಇಂಜಿನಿಯರಿಂಗ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ 3BR ಅಂತ ಇದೆಯಲ್ವಾ, ನೀವು ಹಾಕಿರುವಂತ ಮೇಲ್ಗಡೆ 4 ಕಾಲೇಜಲ್ಲಿ 3BR ಅಲ್ಲಿ, ಈ 3BR ಅಲ್ಲಿ ನೋಡ್ತಾ ಹೋಗಿ. ನಿಮಗೆ ಬೇಕಾಗಿರೋ ಕೋರ್ಸು, ನಿಮಗೆ ಬೇಕಾಗಿರೋ ಕಾಲೇಜು ಮೇಲ್ಗಡೆ ಇದರಲ್ಲಿ 3BR ಅಲ್ಲೂ ಕೂಡ ಕಟ್ ಆಫ್ ನಿಮಗಿಂತ ಜಾಸ್ತಿ ರ್ಯಾಂಕ್ ಅವರಿಗೆನೆ, ಅಂದ್ರೆ ಜಾಸ್ತಿ ರ್ಯಾಂಕ್ ಅಂದ್ರೆ ಒಳ್ಳೆ ರ್ಯಾಂಕ್ ದವರಿಗೆನೆ ಸ್ಟಾಪ್ ಆಗಿರುತ್ತೆ. ಅದಕ್ಕಾಗಿ ನಿಮಗೆ 5ನೇ ಕಾಲೇಜಲ್ಲಿ GM ಅಲ್ಲಿ ಅಲಾಟ್ ಆಗಿರುತ್ತೆ. ಇದು ಒಂದು ಎಕ್ಸಾಂಪಲ್. ಈಗ ಬಹಳ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ನಂದು 2A ರೂರಲ್ ಇದೆ, ನನಗೆ GM ಅಲ್ಲಿ ಅಲಾಟ್ ಮಾಡ್ಬಿಟ್ಟಿದ್ದಾರೆ, 2A ರೂರಲ್ಲೇ ಕನ್ಸಿಡರ್ ಮಾಡಿದ್ರೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತು. ಸಾಧ್ಯ ಇಲ್ಲ. ನಾನು ಆಲ್ರೆಡಿ ಹೇಳಿರುವಾಗ 5 ಕಾಲೇಜ್ ಅಂತ ಇರ್ತದ. 4ನೇ ಕಾಲೇಜ್ ವರೆಗೂ ನಿಮಗೆ 2A ರೂರಲ್ ಇದ್ದವರಿಗೂ ಕೂಡ GM ಚೆಕ್ ಮಾಡ್ತದೆ, GM ರೂರಲ್ ಚೆಕ್ ಮಾಡುತ್ತೆ, 2A ಚೆಕ್ ಮಾಡುತ್ತೆ, 2A ರೂರಲ್ ಚೆಕ್ ಮಾಡುತ್ತೆ. 2A ರೂರಲ್ ತನಕನೂ ಸೀಟ್ ಇಲ್ಲ 4ನೇ ಕಾಲೇಜ್ ವರೆಗೆ. ಅವಾಗ 5ನೇ ಕಾಲೇಜ್ ಬಂದಾಗ ನಿಮಗೆ GM ರೂರಲ್ ಅಲ್ಲಿ ಸೀಟ್ ಇತ್ತು, ಅಲಾಟ್ ಆಗಿಬಿಡ್ತು. ನೀವು ಅವಾಗ ಹೇಳ್ಬಾರ್ದು, ಸರ್ 2A ರೂರಲ್ಲೇ ಕನ್ಸಿಡರ್ ಮಾಡಿದ್ರೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ತಿತ್ತಲ್ವಾ ನನಗೆ. ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಸಾಫ್ಟ್ವೇರ್ ಹೆಂಗ್ ವರ್ಕ್ ಮಾಡ್ತದ ಅರ್ಥ ಮಾಡ್ಕೊಳ್ಳಿ. ಸೊ ಯಾರೋ ಪಕ್ಕದ ಮನೆಯವ್ರು ಹೇಳ್ತಾರೆ, ಯಾರೋ ನಿಮ್ಮ ಅಂಕಲ್ ಹೇಳಿದ್ರು, ಯಾರೋ ಬೇರೆಯವ್ರು ಹೇಳಿದ್ರು, ಇಲ್ಲ ನಿಂದೇನೋ ರಾಂಗ್ ಆಗ್ಬಿಟ್ಟಿದೆ, 2A ರೂರಲ್ ಕನ್ಸಿಡರ್ ಮಾಡಬೇಕಿತ್ತು, GM ರೂರಲ್ ಬಂದ್ಬಿಟ್ಟಿದೆ. ಎಲ್ಲ ರಾಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇವು. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. ಸೊ 5 ಕಾಲೇಜಲ್ಲಿ 5ನೇ ಕಾಲೇಜಲ್ಲಿ ನಿಮಗೆ GM ರೂರಲ್ ಅಲ್ಲಿ ಅಲಾಟ್ ಆಗಿದೆ, ನಿಮ್ಮ ಕೆಟಗರಿ 2AR ಇದೆ ಅಂತ ಅಂದ್ರೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ನಿಮ್ಮ ಎಲ್ಲ ಅಲಾಟ್ಮೆಂಟ್ KE ಅವ್ರ ಕಡೆಯಿಂದ ಕರೆಕ್ಟೇ ಆಗಿದೆ. ಅದಕ್ಕಾಗಿ ಕ್ಲೇಮ್ಡ್ ಕೆಟಗರಿ 2A ರೂರಲ್ ಇದ್ರು ಕೂಡ ನಿಮಗೆ ಅಲಾಟೆಡ್ ಕೆಟಗರಿ GMR ಅಥವಾ GM ಅಲ್ಲಿ ಬಂದ್ರೆ ಏನೂ ಚಿಂತೆ ಮಾಡಬೇಡಿ. ಇದೇ ಎಕ್ಸಾಂಪಲ್ SC ರೂರಲ್, SC ಕನ್ನಡ ಮೀಡಿಯಂ ಎಲ್ಲವಕ್ಕೂ ಅಪ್ಲೈ ಆಗ್ತದೆ. ಓಕೆ, ಏನೂ ಚಿಂತೆ ಮಾಡಬೇಡಿ, ಎಲ್ಲವೂ ಕೂಡ ಕರೆಕ್ಟೇ ಇರ್ತದೆ. ಐ ಹೋಪ್ ಈ ಲಾಜಿಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆಗಿಲ್ಲ ಅಂದ್ರೆ ಇದ್ರ ಮೇಲೆ ಮತ್ತೆ ಡೀಟೇಲ್ ಆಗಿ ವಿಡಿಯೋವನ್ನು ಕೂಡ ಮಾಡಿ ಹಾಕೋಣಂತೆ. ಒಟ್ಟಿನಲ್ಲಿ ನಿಮಗೆ ಈಗ ಸೀಟ್ ಏನ್ ಸಿಕ್ಕಿದೆ, ಓಕೆ, ಆಲ್ರೆಡಿ ನಾನು ಬಹಳ ಸಾರಿ ಹೇಳಿದ್ದೀನಿ, ನಿಮಗೆ ಬೇಕಾದಂತ ಸೀಟು ಹಿಂದಿನ ವರ್ಷದ ಕಟ್ ಆಫ್ ಅಲ್ಲಿ ನೋಡ್ಕೊಂಡಿರ್ತೀರಿ. ಸೊ ನನಗೆ ಆ ಕಾಲೇಜ್ ಸೀಟ್ ಸಿಗುತ್ತೆ ಅಂತ ಅನ್ಕೊಂಡಿರ್ತೀರಿ. ಬಟ್ ಫಸ್ಟ್ ರೌಂಡ್ ಅಲ್ಲಿ ನೋಡಿದ್ರೆ ಅದಕ್ಕಿಂತ ಬಹಳ ಕೆಳಗಿನ ಕಾಲೇಜ್ ಸಿಕ್ಕಿದೆ. ಚಿಂತೆ ಮಾಡಬೇಡಿ, ಪೇಷನ್ಸ್ ಇರ್ಲಿ. ಫಸ್ಟ್ ರೌಂಡ್ ಅಲ್ಲಿ ನೀಟ್ ವಿದ್ಯಾರ್ಥಿಗಳು ಇರೋದಕ್ಕೆ ನಿಮಗೆ ಕೆಳಗಡೆ ಹೋಗಿದೆ ಕಾಲೇಜು. ಅದಕ್ಕೆ ಫಸ್ಟ್ ರೌಂಡ್ ಆದ್ಮೇಲೆ ಮುಂದೆ ಸೆಕೆಂಡ್ ರೌಂಡ್ ಅಲ್ಲಿ MBBS ಕಾಲೇಜಸ್ ಆಡ್ ಆದಾಗ ಇವಷ್ಟು ಏನು ವಿದ್ಯಾರ್ಥಿಗಳಿದ್ದಾರೆ, ನೀಟ್ ವಿದ್ಯಾರ್ಥಿಗಳು ಒಳ್ಳೆಯ ರ್ಯಾಂಕ್ ತಗೊಂಡಂತವ್ರು ಎಲ್ಲರೂ ಕೂಡ ಫಿಲ್ಟರ್ ಔಟ್ ಆಗಿ ಹೋಗ್ಬಿಡ್ತಾರೆ. ಅದರಲ್ಲೂ ಖುಷಿಯ ವಿಚಾರ ಅಂದ್ರೆ 1300 ಸೀಟ್ ಜಾಸ್ತಿ ಆಗಿದೆ ಮೆಡಿಕಲ್ ಅಲ್ಲಿ. ಇದೇ ರೀತಿ ಇನ್ನೊಂದಷ್ಟು ಸೀಟ್ಗಳು ಮೆಡಿಕಲ್ ಅಲ್ಲಿ ಜಾಸ್ತಿ ಆಗ್ಬೋದು. ಈ ಕಾರಣಕ್ಕೆ ಇನ್ನೂ ಜಾಸ್ತಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗು, ವೆಟರ್ನರಿನೋ, ಫಾರ್ಮ್ ಸೈನ್ಸು ಈಗ ಹೋಲ್ಡ್ ಮಾಡಿ ಇಟ್ಕೊಂಡವರು ಹೋಗ್ತಾರೆ. ಅಲ್ಲಿ ಹೋದಾಗ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜ್ ಅಲಾಟ್ ಆಗುತ್ತೆ. ಅಲ್ಲಿ ಅಡ್ಮಿಷನ್ ತಗೊಳ್ಳಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ, ಚಾಯ್ಸ್ 1 ಸೆಲೆಕ್ಟ್ ಮಾಡಿ, ರೌಂಡ್ 2 ದಲ್ಲಿ ಅಡ್ಮಿಷನ್ ತಗೊಂಡು ಮತ್ತೆ ರೌಂಡ್ 3 ದಲ್ಲೂ ಪಾರ್ಟಿಸಿಪೇಟ್ ಮಾಡಿ. ಆವಾಗ ಮಾತ್ರ ನಿಮಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಚಿಂತೆ ಮಾಡಬೇಡಿ. ಫಸ್ಟ್ ರೌಂಡ್ ಅಲ್ಲಿ ಸಮಾಧಾನ ಇಲ್ಲದೆ ಇರೋ ಕಾಲೇಜ್ ಇದ್ರೂ ಕೂಡ ವರ್ಸ್ಟ್ ಕೇಸ್ ಅಲ್ಲಿ ಅದನ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿ ಹೋಗಿ ಮುಂದೆ. ಇಲ್ಲ ನನಗೆ ಆ ಕಾಲೇಜ್ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ, ಅದಕ್ಕಿಂತ ಮೇಲಿಂದ ಅಥವಾ ಕೆಳಗಿಂದ ಟ್ರೈ ಮಾಡ್ತೀನಿ ಅಂದ್ರೆ ಚಾಯ್ಸ್ 3 ತಗೊಳ್ಳಿ, ಮುಂದೆ ಹೋಗಿ. ಫಸ್ಟ್ ಕಾಲೇಜ್ ಅಲಾಟ್ ಆಗಿದ್ದು KCET ಆಸ್ಪಿರೆಂಟ್ಸೇ ಆಗಿದ್ದು, ನೀಟ್ ನನಗೆ ಸಂಬಂಧನೇ ಇಲ್ಲ ಅನ್ನೋರು ಫಸ್ಟ್ ಕಾಲೇಜ್ ಅಲಾಟ್ ಆಗಿದ್ರೆ ಚಾಯ್ಸ್ 1 ತಗೊಳ್ಳಿ, ಅಡ್ಮಿಷನ್ ಮಾಡಿಸಿ.
ಸೊ ಇದಿಷ್ಟು. ಮತ್ತೆ ಚಾಯ್ಸಸ್ ಗಳ ಬಗ್ಗೆ ಲಿಂಕ್ ಬಿಟ್ಟಾಗ ನಾನು ಹೇಳ್ತೀನಿ, ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಬಿಡ್ತೀನಿ ಲಿಂಕ್ ಬಿಟ್ಟಿದ್ದಾರಾ ಅಂತೇಳಿ. ಸೊ ನೋಡೋಣಂತೆ. ಇಲ್ಲ, ಸೊ ಇಲ್ಲೂ ಕೂಡ ಈಗ ಜಸ್ಟ್ ರಿಫ್ರೆಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ತಗನಾದ ಲಿಂಕ್ ಅನ್ನ ಅಥವಾ ಶೆಡ್ಯೂಲ್ ಅನ್ನ ಇನ್ನೂ ರಿಲೀಸ್ ಮಾಡಿಲ್ಲ ಮುಂದೇನು ಅನ್ನೋದ್ರ ಬಗ್ಗೆ. ಸೊ ಅದನ್ನ ರಿಲೀಸ್ ಮಾಡಿದ ಮೇಲೆ ನಿಮಗೆ ಮತ್ತೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.